ಮಚ್ಚ ಸೇರ್ತಾನ ಬರಲ್ಲ ಟೈಮ್ ಹನ್ನೆರಡು ಬಂತು ನಮ್ಮ ಹುಡುಗಿ ಬರ್ತಾಗೈತೆ ಸರ್ಪ್ರೈಸ್ ಕೊಡ್ಬೇಕಾ ಸರಿ ಇಲ್ಲ ಸರ್ಪ್ರೈಸ ಹುಷಾರಪ್ಪ ದಾರಿ ಸರಿಗಿಲ್ಲ ಯಾಮಿನಿನೋ ಮೊಯ್ನಿನೋ ಮತ್ತೆ ತೆಗ್ಗಿಗೆ ಬಡ್ದ್ಬಿಟ್ಟಿದ್ದ ಭಾಳ ಕಷ್ಟ ಆಗತ್ತೆ ನೋಡ. ಏ ಹೋಗ್ಲಿ ಬರ್ಲಿ ಬಿಡ್ಲಿ ಟಂಡ್ಯಾಗ ನಡ್ಕೊಂತ ಹೋಗೋದು ಬೆಚ್ಚಗೆ ಬರ್ತಾನ ಬಿಡ್ರಲೆ ಹಂಗೆ ಅನ್ಬಿಡ್ರಿ ನನಗೆ ಒಂಥರ ನಾಚಿಗಾಗತ್ತ. ಛೀ ಎಷ್ಟು ನಾಚಿಗೆಂತಿಲ್ಲಪ್ಪ ಕತ್ಲದಾಗ ಬೆಳಕು ಕಂಡಂಗೆ ಆಗತ್ತೆ ನನಗೆ. ಎಷ್ಟು ಬರಗಿಟ್ಟು ಅಂದ್ಬಿಟ್ಟು ಮರೆ ನಾನು ಹೇಳಿದ್ದು ದೇವ್ದ ಬಗ್ಗೆ ಹುಡುಗಿ ಬಗ್ಗೆ ಅಲ್ಲ. ನೀ ಏನು ಹೇಳ ಮಗ ಹೋಗತ್ನಾಗ ಏನಾರು ಸಿಗಲ್ಲ ಏನು ದೇವ್ರು ಸಿಗಲ್ಲ ನಾವು ಮಾತ್ರ ಹೋಗಲ್ಲ ಮಗ ದೇವ್ದಂತ ಅಲ್ಲ. ಮೊನ್ನೆರ ಕೇಳಿದಿಲ್ಲ ಚಾಕು ತೋರಿಸಿ ದುಡ್ಡು ತಗೊಂಡೋದ್ರು ಏನಾರ ಆದ್ರೆ ಕತ್ಲದಾಗ ಅಂತದ್ರಾಗ ನಿಮ್ಮ ಹುಡುಗಿ ನೀನು ಸರ್ಪ್ರೈಸ್ ಕೊಡ್ತಂತೀವಿ. ಏನು ಮಬ್ಬನ ಥರ ಮಾತಾಡ್ತಿಲ್ಲ. ಹುಡುಗಿಗೂ ಗಾಡಿಗೂ ಸರ್ವಿಸ್ ಮಾಡ್ತಿರ್ಬೇಕು, ಹಂಗಾದ್ರೆ ಅವ್ರ ಲೈಫ್ ಲಾಂಗ್ ಇರ್ತಾರೆ. ನಿನಗೂ ಯಾರಿಲ್ಲ ಅಂತಂದು ನನಗೂ ಮಾಡಕ್ಕೆ ಬಿಡ್ದಿದ್ರೆ ಹೆಂಗಲೆ ಮಚ್ಚಿ ಬೇಡ, ಅವ್ನು ಹೇಳೋದು ಕರೆಕ್ಟ್ ಐತಿ, ಭಾಳ ಲೇಟ್ ಆಗೈತಿ. ಹಂಗೇನಿದ್ರೆ ನಾಳೆ ಮಾಡ್ಕ. ಅರ್ಧ ಗಂಟೆ ಮುಂಚೆ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಇಲ್ಲೇ ಪಕ್ಕದಾಗ ಅಣ್ಣ ಬಿಟ್ಬಿಡೋಣ ಅಣ್ಣ ಸ್ವಲ್ಪ. ಇಲ್ಲೇ ಯಾಕಂದ್ರೆ ಇಷ್ಟೊತ್ತಿನಲ್ಲಿ ಅಣ್ಣ ಬಸ್ಸು ಹಿಂದ್ಗಡೆ ಹೇಳ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ಕೊಂಬಿಟ್ಟಿನಿ ಅಣ್ಣ, ಸ್ವಲ್ಪ ಬಿಟ್ಬಿಡೋಣ ಹೋಗಿ. ಯಾವ್ರಿಗೆ ಹೋಗ್ಬೇಕು? ನಮ್ದು ಇಲ್ಲೇ ಅಣ್ಣ ಮುಂದೊಂದು ಐತೆ ಅಣ್ಣ, ಸ್ವಲ್ಪ ಅಲ್ಲಿ ಬಿಟ್ಬಿಡೋಣ ಕರ್ಕೊಂಡು ಅಣ್ಣ. ಸರಿ ಬಾ. ಏಯ್ ತಗೊಡಿ ಗಾಡಿ ಇಲ್ಲ ಅಂದ್ರೆ ಚುಚ್ಚ ಬಿಡ್ತು ನೋಡು. ಹೊಡಿ ತಗೊಡಿ ಬಲ್ಕ್ ಹೊಡಿ ಬಲ್ಕ. ಯಾಕೆ ತಮ್ಮ ಒಳ್ಳೇದು ಮಾಡಕ್ಕೆ ಬಂದರೆ ಒಳ್ಳೆ ಹುಚ್ಚ ಕೆಲಸ ಮಾಡಕತ್ತಿಲ್ಲ. ಯಾರು ನೀನು? ನಾನು ಯಾರಾದ್ರೆ ನಿನಗೇನು? ನೋಡಿ ಗಾಡಿ ಹೊಡಿ ಮೊದಲು. ಏಯ್ ಬಾ. ಒಳ್ಳೆ ಪೇಟದಂಗಿರ್ತಾನೆ ಹಿಡ್ಕ, ಸೇದ್ ಬೇಡ, ಇರೋದೊಂದ. ಸಿಗರೇಟ್ ಇದ್ರೆ ಇದನ್ನ ಕಟ್ಟಿದ್ದಾರ. ಹೋಗ ಎಷ್ಟಾಗುತ್ತೆ? ಏಯ್ ಸಿಗ್ಗು ಹೊಡ್ದ ಬಿಲ್ಡಪ್. ಕಳ್ಳರೋ ಇವರೆಲ್ಲ ಕಂಜೂಸ್ ಕಳ್ಳರು, ಕಳ್ಳರೋ ಇವರೆಲ್ಲ ಕಂಜೂಸ್ ಕಳ್ಳರು, ಕಳ್ಳರೋ ಇವರೆಲ್ಲ ಕಂಜೂಸ್ ಕಳ್ಳರು. ಕಳ್ಳ 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 ಕಳ್ಳ. ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಏನೇನದ ಕೊಟ್ಬಿಡು, ಹಂಗಾದ್ರ ಉಳಿತು. ಇಲ್ಲ ಪರಲೋಕಕ್ಕನ ನನ್ನ ಹತ್ರ ಏನಿಲ್ಲ ಅಣ್ಣ. ಅಣ್ಣ ನನ್ನ ಹತ್ರ ಏನಿಲ್ಲ ಅಣ್ಣ. ಬೆಳ್ಳಿದ ಕಣ್ಣ ಕಾಣಕತ್ತೈತಿದ. ಅಣ್ಣ ಬೆಳ್ಳಿ ಥರ ಕಾಣುತ್ತಣ್ಣ. ಬೆಳ್ಳಿದಲ್ಲ, ಅದು ಜೋಗಿಯರದ ನಮ್ಮ ಮುಡಿ ಕೊಡ್ಸಿರೋದ. ನಿಮ್ಮ ನಂಬರ್ ಹೇಳಿ ನಾ ಫೋನ್ ಪೇ ಮಾಡ್ಬೇಕು. ಫೋನ್ ಪೇ ಫೋನ್ ಪೇ ಫೋನ್ ಪೇ ಫೋನ್ ಪೇ. ಬಕ್ರಾದಂಗೆ ಅವ್ರಿಗೆ ಮಬ್ಸೋಳಂಗಿದ್ದಕ್ಕೆ ಹೆಂಗಾರ ಗೆದ್ದಾನ, ಹೆಂಗಾರ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತು. ಇಲ್ಲೇನೋ ಮಾಡ್ತಾವ್ರನ್ನ, ಏನೋ ಮಾಡಕತ್ತಾರ. ಅಣ್ಣ ನಾನು ಬಿಟ್ಬಿಡ್ರೋಣ, ಹೋಗ್ತೇನೆ ಅಣ್ಣ. ಏಯ್ ಇರು, ನಾ ಟೈಮ್ ಆಗೈತೆ ಬಿಡೋಣ, ಹೋಗ್ತೀವಿ ನಾವು. ಇರಪ್ಪ. ಅಲ್ಲ ಅಪ್ರೂಪಕ್ಕೆ ಸಿಕ್ಕದ್ದು ಕಳ್ರ 10-20 ರೂಪಾಯಿ ಇಟ್ಕೊಳಕ್ ಬರಲ್ಲ. ಹತ್ರ ಏನಿಲ್ಲ ಅಣ್ಣ. ಫೋನ್ ಪೇ ಫೋನ್ ಪೇ ಮಾಡ್ತಂದಿಲ್ಲ ಸ್ಕ್ಯಾನರ್ ಐತೆ ಒಳಗೆ ಮಾಡಿ ಮಾಡ ಪಟ್ನ ಮಾಡ. ಅಣ್ಣ ಅಮೌಂಟ್ ಇಲ್ಲ ನನ್ನ ಅದರಲ್ಲಿ.
ಇಲ್ಲಣ್ಣ ಫೋನ್ ಪೇ ಅಮೌಂಟ್ ಇಲ್ಲ. ಮಾಡ್ತೇನ್ ತೆಗಿಲಿ ಈಗ ಮಾಡ. ಬಕ್ರಾ ಬಕ್ರಾ ಬಿಟ್ರಣ ಅವಾಗ ಕೊಟ್ಟಿದ್ರಣ ಮತ್ತೇನ್ ಬೇಕಣ್ಣ ಬಿಟ್ಬಿಡೋಣ. ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಫೋನ್ ಕೊಡ. ಅಣ್ಣ ಫೋನ್ ಕೊಡ್ರಣ. ಫೋನ್ ಕೊಡ್ರಣ. ನೋಡಮ್ಮ ನಾ ಒಳ್ಳೆ ಕಳ್ರಲಿ, ನಾವ್ ನಿನ್ ಏನು ಮಾಡಲ್ಲ, ಸೀದಾ ಗಾಡಿ ಹಿಡ್ಕೊಂಡು ಹೆಂಗ್ ಬಂದಿದ್ದೆ ಹಂಗ್ ಹೋಗ್ಬಿಡು. ಜೀವಳಿ ನಮ್ಮ ಬಗ್ಗೆ ಅವನಿಗೆ ಹೇಳಿದಿ ತಮ್ಮ, ತಲೆಗೆ ಬಂದ ಮತ್ತೆ ಅದನ್ನ ಮಾಡಿ ಕೈಮ ಮಾಡಿ ಅವನಿಗೆ ತಿರ್ಸ್ಬಿಡ್ತ. ಕೈಮಾ ತಿಂತೀಯಾ? ಕೈಮ ನೀನ ತಿನ್ಬೇಕು. ಮನಿ ಕೈಮ ಅಂದಲ್ಲ, ಅವ್ನ್ ಬಾರಿ ಇರ್ತ, ಕೈಮ ನೀನ್ ತಿನ್ನ. ಅವನ್ ಅಲ್ಲಿ ಅಂದ್ರ ಗಾಡಿ ಚಲೋ ಮಾಡ್ತೀಯ ಹೋಗಿ. ಈ ವಯಸ್ಸೆಲ್ಲ ಕೇಳಿನಲ್ಲ. ಏ ಕಾಳೆ, ಅಣ್ಣ ನಿನ್ನ ಹೆಸರು ಕರಿತೀನಲ್ಲ, ಹಾಕ್ಬಿಡ್ಲಾ? ನನ್ನ ಹಳೆ ಫ್ರೆಂಡ್ ಅದ. ಏ ಕಾಳೆ, ಕಾಲೇಜ್ನಿಗೆ ಇಷ್ಟ ಬರುತ್ತಿಲ್ಲ, ನೀನ್ ಯಾಕೆ ಇಂಥ ಕೆಲಸ ಮಾಡಕತ್ತಿ? ಅಣ್ಣ ಹಾಕ್ಬಿಡ್ಲಾ? ಥೂ, ಇಂಥ ನೀಚ ಆಗ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ದೋಸ್ತನ ದರೋಡೆ ಮಾಡೋ ದಕಾಯ್ತ ಆಗ್ಬಿಟ್ಟಲ್ಲ. ಯಾಕೆ ಈ ಕೆಲಸ ನಿನಗೆ? ಹೊಟ್ಟೆಪ್ಪ, ಹೊಟ್ಟೆ ಕೇಳ್ಬೇಕಲ್ಲ. ಈಗ ಚೆನ್ನಾಗಿ ಓದಿರೋರಿಗೆ ನೌಕರಿ ಸಿಗವಲ್ತು, ಕಷ್ಟಪಟ್ಟು ಓದ್ತಾರ, ಲೈಬ್ರರಿ ಬಿಲ್, ಆ ಬಿಲ್, ಈ ಬಿಲ್ ಇವೆಲ್ಲ ಇದ್ಕೊಂಡು ಹೋದವ್ರಿಗೆ ನೌಕರಿ ಸಿಗವಲ್ತು. ಇನ್ನು ಅಷ್ಟೇ ಕಷ್ಟ, ನಮ್ಗೆ ಯಾವ ಸಿಗ್ತಾವ? ಹೋಗ್ಲಿ, ಯಾವರ ಸಣ್ಣ ಪುಟ್ಟ ಕೆಲಸ ಮಾಡಮಂತಿಟ್ಗ ಅವನು ಇಡದ ನಮ್ಮ ಕೈಗೆ 10,000 ಇಡ್ತಾನ. ನಾವು ಕಲ್ಕಂದಿವಲ್ಲ ಚಟ, ಅವಕ್ಕಾಗಂಗಿಲ್ಲ ಅವು. ಅದಕ್ಕೆ ಬೆವರು ಸುರಿಸ್ತೇನೆ ಬರೋ ದುಡ್ಡಿನ ಮೇಲೆ ಭಾಳ ಆಸೆ ಬಿಟ್ಟು ಮಚ್ಚಿ. ಅದಕ್ಕೆ ಈ ದಾರಿ ಹಿಡಿದ್ಬಿಟ್ಟೆ. ಈಗೇನು ಮಾಡೋಕ್ಕಾಗಲ್ಲ, ಎಲ್ಲ ಇದ್ರ ಸಂಬಂಧ ಅಂತೀವಿ, ಅದರ ಯೋಚನೆ ಬೇರೆ ಅದ್ರ ಮೇಲೇನೆ ಇರುತ್ತೆ. ಇವೆಲ್ಲ ನಿನಗೆ ಅರ್ಥ ಆಗಲ್ಲ. ಹೋಗು. ನಿನ್ನ ಹೊಟ್ಟೆ ಪಾಡಿಗೋಸ್ಕರ ಇನ್ನೊಬ್ರು ಹೊಟ್ಟೆ ಪಾಡನ್ನೆಲ್ಲ ಹಾಳು ಮಾಡ್ತಿಲ್ಲ. ನಿನಗಾದ್ರೆ ಸರಿ ಅನ್ಸತ್ತಿದೆ, ಇಲ್ಲಿಗೆ ಬಿಟ್ಬಿಡಲಿ ಅದನ್ನ. ಬಿಡಕ್ಕಾಗಲ್ಲ ಮಚ್ಚಿ, ಯಾಕೊತ್ತಾ? ರೊಕ್ಕದವು ಇದು ಒಂದ ಪ್ರಪಂಚದಾಗ ಎಲ್ಲದಕ್ಕೂ ಬೆಲೆ ಕಟ್ಬೋದು. ನಂಬಿಕೆಗೆ, ಪ್ರೀತಿಗೆ, ಪ್ರೇಮಕ್ಕೆ ಎಲ್ಲದಕ್ಕೂ ಬೆಲೆ ಕಟ್ಟು. ಆದ್ರೆ ಬೆಲೆ ಕಟ್ಟು, ಈ ನೋಟಿಗೆ ಬೆಲೆ ಕಟ್ಟು ನೋಡ್ತೀನಿ, ಆಗಲ್ಲ. ಯಾಕೊತ್ತಾ? ಇದ್ರ ವ್ಯಾಲ್ಯೂ ಅಷ್ಟೈತಿ. ಇದು ಎಂತ ಮನುಷ್ಯನ ಮೃಗಾದ್ರೂ ಮಾಡಿಬಿಡುತ್ತ, ಅರ್ಥ ಮಾಡ್ಕೋ. ಅದೇ ಸುದೀಪ್ ಅವ್ರ ಕೋಟಿಗೆ ಬಿಟ್ಟು ನೋಡಿದ್ಯಾ ನೀನ್ ಫಿಲ್ಮ್? ಅದ್ರೊಳಗೆ ಒಂದು ಡೈಲಾಗ್ ಹೇಳ್ತಾರ. ಅದೇನ್ ಡೈಲಾಗ್ ಹೇಳ? ದ ವರ್ಲ್ಡ್ ಬೆಸ್ಟ್. ಅಷ್ಟ ಅಲ್ಲ ಮಚ್ಚಿ, ತೆಲುಗು ಫಿಲ್ಮ್ ಯಾವ್ದು ಹೆಸರು ನೆನ್ಪು ಬರ್ತಾ ಇಲ್ಲ, ಅದ್ರ ವಿಲನ್ ಹೇಳ್ತಾನೆ, ಧನ ಮೂಲ ಮಿದಂ ಜಗತ್, ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಅಣ್ಣ ಹಣ ಮುಖ್ಯ ಅಲ್ಲಲೇ, ಮಾನ ಮರ್ಯಾದೆ ಪ್ರೀತಿ ವಿಶ್ವಾಸ ಮುಖ್ಯ. ನೀ ಹೇಳಿದ್ವಲ್ಲ ಹೋಲ್ಸೇಲ್ ಸಿಗಾಕತ್ತೇವ. ಒಂದು ತಿಳ್ಕ, ಈ ಒಂದ್ರ ಮುಂದ 3 0 ಸೇರಿಸೋ ಬದಲು 5 0 ಸೇರಿಸಿದೆ ಅಂತ ಇಟ್ಕ. ನೀ ಹೇಳಿದ ಪ್ರೀತಿ, ಮಾನ, ಮರ್ಯಾದೆ ಎಕ್ಸೆಟ್ರಾ ಅವು ಎಲ್ಲ ನಿನ್ನ ಪಾದ ಬಂದು ಸೇರ್ತಾವ. ಯಾಕೆ ಹೇಳು? ಈ ನೋಡಿಗೆ ಅಷ್ಟು ಬೆಲೆ ಐತಿ. ನಿನ್ಗೆ ಗೊತ್ತಿರ್ಬೋದು, ಮಹಾಭಾರತ, ರಾಮಾಯಣನ ಪುರಾಣಗಳೆಲ್ಲ ಒಂದು ಹೆಣ್ಣಿನಿಗೋಸ್ಕರ ಯುದ್ಧ ನಡೆದವ. ಇವತ್ತಿನ ಕಾಲದಾಗ ನೋಡು, ಈ ನೋಟ್ ಕೊಟ್ರೆ ಸಾಕು, ಆ ಎಣ್ಣೆ ನಮ್ಮ ಬಗಲ್ ಬಂದು ಮಲ್ಕೊಳ್ಳುತ್ತೆ. ಅಷ್ಟು ಪವರ್ ಈ ನೋಟಿಗಿದೆ. ಎಷ್ಟು ಸಂಪಾದನೆ ಮಾಡ್ತಿರೋ ಮುಖ್ಯ ಅಲ್ಲ, ಯಾವ ದಾರಿಯಲ್ಲಿ ಹೆಂಗ್ ಸಂಪಾದನೆ ಮಾಡ್ತಿರೋ ಮುಖ್ಯ ಆಗತ್ತಲ್ಲ. ನೀವು ಒಳ್ಳೆ ದಾರಿಯಿಂದಾನೆ ಸಂಪಾದನೆ ಮಾಡು, ನಾನು ಇದ ದಾರಿಯಿಂದ ಸಂಪಾದನೆ ಮಾಡ್ತೀನಿ. ಇಬ್ಬರ ಅಂಗಡಿಗೆ ಹೋಗ್ಬಿಡ, ನೀನು ಏನಾದ್ರು ತಗ, ನಾನು ಏನಾದ್ರು ತಗೊಂಡು ಪರಕ್ ಬೀಳೋದು ನಿನ್ನ ದಾರಿಯಾಗ ಹೊರತದ. ಈ ನೋಟಿನ ಮೌಲ್ಯಕ್ಕಲ್ಲ, ನಾನು ಈ ನೋಟಿನ ಮೌಲ್ಯಕ್ಕೆ ಬೆಲೆ ಕೊಡೋ, ದಾರಿಗಳಿಗಲ್ಲ. ನನಗೆ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ. ಇವಾಗ ನೀನು ಸತ್ತಾಗ ಈ ಹಣ ಬರಲ್ಲ, ಫಸ್ಟ್ ಆಫ್ ಆಲ್ ಈ ಚೀಲಗಳನ್ನು ಬರಲ್ಲ. ಬರೋದು ಮಾತ್ರ ಪ್ರೀತಿ ಸಂಪಾದನೆ ಬೆಳೆಸಿರ್ತಲ್ಲ ಅದು. ಇಷ್ಟಾದ್ಮೇಲೆ ಒಂದು ಮಾತು ಹೇಳ ನಿನಗೆ, ಬದುಕಕ್ಕೋಸ್ಕರ ಹಣ ಗಳಿಸು, ಹಣಕ್ಕೋಸ್ಕರ ಹಣ ಆಗ್ಬೇಡ್ಲಿ ಮಗ. ಸರಿ ಕಾಳೆ,
ನೀನೇನೋ ಮಚ್ಚ ಹಿಡ್ಕೊಂಡು ದರಾಡ ಮಾಡ್ಕೊಂಡು ನಡೆಸ್ತಾ ಇದೀಯ. ನೀನು ನೋಡ್ಬಿಟ್ಟು ಯುವಕರು ಇದೇ ತರ ಮಾಡ್ಕೊಂತ ಹೋದ್ರೆ ನಮ್ ದೇಶದ ಕೈತಿ ಹೆಂಗ್ ಮರ. ಸರಿ, ಒಂದು ಮಾತಂದ್ರೆ ನಿಜ, ಜೀವನದಲ್ಲಿ 4 ಜನಕ್ಕೆ ಇನ್ಸ್ಪೈರ್ ಆಗ್ಲಿಲ್ಲ. ಅಡ್ಡ ದಾರಿಲಿ ಹೋಗೋರ್ಗೆ ಟಾರ್ಚ್ ಹಾಕಿದೆ ದಾರಿಲಿ ಹೋಗುವಂತ ಏನೋ ನೀನ್ ಆಗ್ಬಾರ್ಲಿ. ನಾಳೆ ಬರಲಾ? ಏಯ್, ಅವನ್ ಮಾತಿಗೆಲ್ಲ ಬೆಲೆ ಕೊಡ್ಕೈತಿನ? ಜೀವನದಾಗ ದುಡ್ಡು ಮುಖ್ಯ ಮಚ್ಚಿ, ಹೆಂಗ್ ಮಾಡ್ತೀವಿ ಅನ್ನೋದಲ್ಲ. ಎಲ್ಲವನು ದುಡ್ಡು ಕಳ್ಕಂದ್ರ ಭಗವಾನ್ ಬುದ್ಧನ ಆಗ್ತಾನೆ, ಹೇಳಕ್ ಬರ್ದಾನ. ನೀವೆಲ್ಲ ತೆರಿಗೆ ಹೆಚ್ಚಿಕೊಬಿಡ್ರಿ, ಆಯ್ತಾ? ಹೆಚ್ಚಿಕೊಬಿಡ್ರಿ. ಯಾವಾಗ್ಲೂ ನನ್ನ ದಾರ್ಯಾಗಿರ್ರಿ, ಹಣ ಗಳಿಸ್ತೀರಿ. ಹಣ ನಿಜ ಮಮ್ಮ ಅಂತ ಹೇಳಿದ್ದು. ಬಡತನಕ್ಕೋಸ್ಕರ ನಾವ್ ಈ ಕೆಲ್ಸ ಕೇಳಿದ್ವಿ. ನಮ್ಮಿಂದ ಎಷ್ಟು ಜನ ಬಡವರಾಗ್ಯಾರೋ ಏನೋ. ಬರೀ ಸಿನಿಮಾ ಡೈಲಾಗ್ ಹೊಡೆಯೋದಲ್ಲ, ಸ್ವಲ್ಪ ಒಳ್ಳೆಯವ್ರ ಮಾತು ಹೇಳೋದು ನೆನ್ಪಿಟ್ಕೋಬೇಕು. ನನಗಂತೂ ತಪ್ಪು ಮಾಡಿದ್ದು ಅರಿವಾಗೈತಿ. ಇನ್ನು ಮುಂದೆ ನಾ ಈ ಕೆಲಸ ಮಾಡಲ್ಲ. ಇನ್ನೊಬ್ಬನ ಮಾತು ನಂಬಿ ನನ್ನ ಬಿಟ್ಟೋಗ್ಯಾರ. ಹಣ ಕಂಬಿದ್ದಾಗ ತಾವ ಬರ್ತಾರ. ಹಣ ಅವಶ್ಯ. ಉತ್ತಮ ದಾರಿಯಲ್ಲಿ ಸಂಪಾದಿಸಿದ ಹಣ ನಿಮ್ಮನ್ನು ಕೆಟ್ಟ ಸಮಯದಲ್ಲಿ ಕೈ ಹಿಡಿದರೆ, ಕೆಟ್ಟ ದಾರಿಯಲ್ಲಿ ಸಂಪಾದಿಸಿದ ಹಣ ನಿಮ್ಮ ಕುತ್ತಿಗೆಗೆ ನೇಣು ಹಗ್ಗ ಹಾಕುತ್ತದೆ.